ಆತ್ಮೀಯ ಬಂಧುಗಳೇ, ಪ್ರೀತಿಯ ನಮಸ್ಕಾರ, ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಂದ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಗುಲ್ಬರ್ಗಾದ ಕವಿಧ್ವನಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ತನ್ನ 1 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ ಮುಂದುವರಿತಾ ಇದೆ. ಇದರ ನೇತೃತ್ವವನ್ನು ವಹಿಸಿದಂಥ ನನ್ನ ಆತ್ಮೀಯರಾದ ಕವಿತಾ ಮಳಗಿಯವರಿಗೆ ಮತ್ತು ಎಲ್ಲ ಬಂಧುಗಳಿಗೆ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ತಿಳಿದಿರೋ ಹಾಗೆ ಕವಿತಾ ಮಳಗಿಯವರದ್ದು ಬಹುಮುಖ ಪ್ರತಿಭೆಯ ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದೀನಿ. ಈ ಎಳೆಯ ವಯಸ್ಸಿನಲ್ಲಿಯೇ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅವರಲ್ಲಿ ನಾನು ಕಂಡಂಥ ವಿಶೇಷವಾದ ಗುಣ, ತಾನೂ ಬೆಳಿಬೇಕು, ಇನ್ನೊಬ್ಬರನ್ನು ಬೆಳೆಸಬೇಕು ಅನ್ನುವಂಥ ಗುಣ. ಅವರು ಒಳ್ಳೆಯ ಹಾಡುಗಳನ್ನು ಬರೀತಾರೆ, ಕವಿತೆ, ಅವರ ಹೆಸರಲ್ಲೇ ಕವಿತೆ ಇದೆ, ಲೇಖನಗಳನ್ನು ಬರೀತಾರೆ, ಹಾಡ್ತಾರೆ. ಹೀಗೆ ಎಲ್ಲ ರೀತಿಯಲ್ಲಿ ತೊಡಗಿಸಿಕೊಳ್ಳೋದ್ರ ಜೊತೆಗೆ ಅನೇಕ ಚಟುವಟಿಕೆಗಳನ್ನು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಇದರಿಂದ ಬೇರೆಯವರ ಪ್ರತಿಭೆ ಕೂಡ ಅದು ವಿಕಾಸ ಆಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಬಸವಾದಿ ಶರಣರ ತತ್ವಗಳನ್ನು ಅಳವಡಿಸಿಕೊಳ್ತಾ ಬಂದವರು, ಹಾಗಾಗಿ ಎಲ್ಲರನ್ನ ಪ್ರೀತಿಸುವವರು. ನಮ್ಮ ಭಾರತೀಯ ಸಂಸ್ಕೃತಿಯೇ ಹಾಗೆ. ಪ್ರೀತಿ, ಭಕ್ತಿ, ನೀತಿ ಇದೇ ನಮ್ಮ ಸಂಸ್ಕೃತಿ. ಅದನ್ನೆಲ್ಲ ಅಳವಡಿಸಿಕೊಂಡಿದ್ದಾರೆ ಇವರು. ಹಾಗಾಗಿ ನಾನು ಬಹಳ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಈ ಸಂಸ್ಥೆ ಇನ್ನಷ್ಟು ಮತ್ತಷ್ಟು ಬೆಳೀಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋವು ಅಂತಂದು ಹಾರೈಸ್ತಾ ಇದ್ದೀನಿ. ಕವಿತಾ ಅವ್ರನ್ನ ನನಗೆ ಮೊದಲನೇದಾಗಿ ಪರಿಚಯಿಸಿದಂಥ ನನ್ನ ಬೆಂಗಳೂರಿನ ಆತ್ಮೀಯ ಬಂಧು ವೇದವತಿ ರಾವ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಕವಿತಾಜಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ ನಾನು ಹಾರೈಸ್ತಾ ಇದ್ದೀನಿ. ಜಯವಾಗಲಿ ನಿಮಗೆ. ನಮಸ್ಕಾರ.